ಇನ್ನು ಗುಜರಾತ್ನಲ್ಲಿರುವಂತಹ ವನ್ಯಜೀವಿಗಳ ಸಂರಕ್ಷಣಾ ಕೇಂದ್ರ ಒಂತಾರನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಹುಲಿ ಸಿಂಹದ ಮರಿಗಳ ಜೊತೆಗೆ ಪ್ರಧಾನಿ ಮೋದಿ ಖುಷಿಯಿಂದ ಆಟ ಆಡಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಟ್ಟಿಸ್ತಾ ಇರುವಂತಹ ಹೊಸ ಮನೆಯ ಕೂಗಳತಿ ದೂರದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡ್ತಿರಲಿಲ್ಲ. ಒಂದು ಬೋರ್ಡ್ ಹಾಕ್ಬಿಟ್ಟಿದ್ರು, ವ್ಯಾಪಾರ ರಹಿತ ವಲಯ ಅಂತ ಹೇಳಿ. ಈಗ ಪಬ್ಲಿಕ್ ಟಿವಿ ಅದನ್ನೆಲ್ಲ ವರದಿ ಪ್ರಸಾರ ಮಾಡಿದ ನಂತರ ಅದನ್ನು ಬೋರ್ಡ್ ತೆಗೆದುಬಿಟ್ಟಿದ್ದಾರೆ, ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳಿದ್ದಾರೆ. ಏನೋ ಆಗಿದೆ, ತೆಗೆದಿರ್ತಾರೆ, ಅವ್ರು ಎಷ್ಟು ವರ್ಷದಿಂದ ಮಾಡ್ತಿದಾರಂತೆ, ಅವ್ರು ಏನೋ ಮಾಡಲಿ. ಬಟ್ ಕಣ್ ಕಡೆ ಎಲ್ಲ ಫುಟ್ಪಾತಲ್ಲಿ ಬಿಡಬಾರ್ದು. ದಟ್ಸ್ ನಾಟ್ ಫೇರ್. ಅದಕ್ಕೊಂದು ನಿಗದಿತ ಜಾಗ ನಿಗದಿ ಮಾಡಬೇಕು, ಅದಕ್ಕೊಂದು ಸಿಸ್ಟಮ್ ತರಬೇಕು. ಅದಕ್ಕೆ ನಾನು ಎಲ್ಲಿ ಬೇಕಾದ್ರೂ ಬೆಳಗ್ಗೆ ಓಪನ್ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಹಂಗೆ ಆಗ್ಬಾರ್ದು. ಅದು ಸಿಟಿ ಅಲ್ಲ ಅದು. ಬಟ್ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದು ನನಗೆ ಗೊತ್ತಿಲ್ಲ ಅದು ನಾನು ಹೇಳಿ. ಇನ್ನು ಚಿಕ್ಕಮಗಳೂರಿನ ನಲೂರು ಮಠದ ಕಟ್ಟಡವನ್ನು ನೂರಾರು ಮುಸ್ಲಿಮರ ಗುಂಪು ಜೆಸಿಬಿಯನ್ನು ಬಳಸಿ ನೆಲಸಮ ಮಾಡಿದೆ. ಜಾಗದ ವ್ಯಾಜ್ಯ ಕೋರ್ಟ್ನಲ್ಲಿತ್ತು. ಕೋರ್ಟ್ ಸರ್ವೆಯನ್ನು ಕೂಡ ನಡೆಸಿತ್ತು ಕಳೆದ ಒಂದು ವರ್ಷದ ಹಿಂದೆ. ಕಟ್ಟಡ ನೆಲಸಮಕ್ಕೆ ಕೋರ್ಟ್ ಆದೇಶ ನೀಡಿದೆ ಅಂತ ಮುಸ್ಲಿಮರ ಗುಂಪು ಮಠದ ಕಟ್ಟಡವನ್ನು ಧ್ವಂಸ ಮಾಡಿದೆ. ಇದಕ್ಕೂ ಹಿಂದೂಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸ್ಥಳದಲ್ಲಿ ಹೆಂಗ್ ಮಾಡ್ತಾರೆ ನೆಲಸಮ? ಕೋರ್ಟ್ ಆದೇಶ ಇದೆಯಾ? ಇಲ್ಲ ಸರ್, ಹೇಳ್ಕೊಳ್ತಿದ್ದಾರೆ ಅಷ್ಟೇ. ಅವ್ರು ಹೇಳ್ಕೊಂಡ್ರೆ ಅವ್ರೇನು ಕೋರ್ಟಾ? ಮಕಾಮುತಿ ನೋಡಬಾರ್ದು. ಅದಕ್ಕೆ ಕತೆ ಕಾಯ್ತಿದಾರಲ್ಲ ಅಡ್ಮಿನಿಸ್ಟ್ರೇಷನ್. ನಾಳೆ ಬೇರೆ ಮಸೀದಿನ ಯಾರು ಹಿಂಗೆ ಹೊಡೆದಾಕ್ಬಿಟ್ರೆ ಏನ್ ಮಾಡ್ತೀರಿ? ಗಲಾಟೆ ಜಾಗ ಕೊಡಬಾರ್ದು. ಫಸ್ಟ್ ಆರ್ಡರ್ ಕಾಪಿ ನೋಡಬೇಕು. ಇನ್ನು ನನ್ನ ಮಗನಿಗೆ ಚಿಕಿತ್ಸೆ ಕೊಡಿಸೋಕೆ ರಜೆ ಸಿಗಲಿಲ್ಲ, ಕಡೆಗೂ ನನ್ನ ಮಗ ಉಳಿಯಲಿಲ್ಲ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಸಂದೇಶ ಈಗ ವೈರಲ್ ಆಗಿದೆ. ವಿಜಯಪುರದ ಗಾಂಧಿ ಚೌಕ್ ಠಾಣೆಯ ಕಾನ್ಸ್ಟೇಬಲ್ ಅಕ್ಬರ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಐಸಿಯುನಲ್ಲಿದ್ದ ಮಗುವಿನ ಫೋಟೋ ಹಂಚಿಕೊಂಡಿದ್ದಾರೆ. ಬಟ್ ಅವರು ರಜೆ ಕೇಳಿರಲಿಲ್ಲ, ಮೌಖಿಕವಾಗಿಯೂ ಕೇಳಿರಲಿಲ್ಲ, ಲಿಖಿತ ರೂಪದಲ್ಲೂ ಕೇಳಿರಲಿಲ್ಲ. ಅವರು ಡ್ಯೂಟಿ ಮೇಲೆ ಇದ್ದಾಗಲೂ ಕೂಡ ಅವರಿಗೆ ಆಸ್ಪತ್ರೆಗೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ವಿ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಬಟ್ ಏನಾಗಿದೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಮಗುವನ್ನು ದಾಖಲು ಮಾಡಿದಾಗ ಅವ್ರನ್ನ ಬೆಳಗಾವಿಗೆ ಕಳಿಸ್ಕೊಟ್ಬಿಟ್ಟಿದ್ರು ಯಾವುದೋ ಕೆಲಸದ ನಿಮಿತ್ತವಾಗಿ. ಇನ್ನು ಮುಂದೆ ಪಾಕಿಸ್ತಾನವನ್ನ ಭಿಕ್ಷುಕರ ದೇಶ ಅಂತ ಕರೆಯೋಕ್ಕಾಗಲ್ವೇನೋ. ಕಾರಣ, ಸಿಂಧು ನದಿಯಲ್ಲಿ ಅಂದಾಜು 80,000 ಕೋಟಿ ಮೌಲ್ಯದ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಪಂಜಾಬ್ ಪ್ರಾಂತ್ಯದ ಅಟೋಕ್ ಜಿಲ್ಲೆಯಲ್ಲಿ ನಡೆಸಿದಂತಹ ಸಮೀಕ್ಷೆಯಲ್ಲಿ ಚಿನ್ನದ ನಿಧಿ ಇರೋದು ಖಚಿತವಾಯಿತು. ಸ್ಥಳೀಯ ಗಣಿ ಗುತ್ತಿಗೆದಾರರು ಅಲ್ಲಿ ತಳವೂರಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಪಂಜಾಬ್ ಸರ್ಕಾರ ಮಾತ್ರ ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಏನೀಗ ಅದಕ್ಕೆ 80,000 ಕೋಟಿ ಯಾವ ಲೆಕ್ಕ? ನಮ್ದು ಟೋಟಲ್ ಗ್ಯಾರಂಟಿನೇ ವರ್ಷಕ್ಕೆ 55,000 60,000 ಕೋಟಿ ಬರ್ತಾ ಇದೆ. ನಂಬರ್ 1 ಆಯಿತು. 80,000 ಕೋಟಿ ಚೈನಾನಲ್ಲಿ ಥೋರಿಯಂ ಸಿಕ್ಕಿದೆ. ನಮಗೂ ಲಿಥೇನಿಯಂ ಯಾವುದೋ ಒಂದು ಮೇಜರ್ ಓರ್ ಒಂದು ಜಮ್ಮು ಕಾಶ್ಮೀರ ನಮಗೂ ಸಿಗ್ತಾ ಇದೆ. ಸಿಗತ್ತೆ, ಆಗತ್ತೆ. 80,000 ಕೋಟಿ ದೊಡ್ಡದಲ್ಲ. ಎರಡನೇದು ಭಿಕ್ಷುಕರ ದೇಶನೇ, ಬದಲಾಗಲ್ಲ. 80,000 ಅಲ್ಲ, 8 ಲಕ್ಷ ಕೋಟಿ ಸಿಕ್ಕಿದ್ರು ಭಿಕ್ಷುಕರ ದೇಶ ಕೇಳೋದನ್ನ ಮಾತ್ರ ನಿಲ್ಸಲ್ಲ. ಅದು ಭಿಕ್ಷುಕರ ದೇಶನೇ ಫಿಕ್ಸ್. ಭಾಳ ಭಿಕ್ಷುಕರ ಹತ್ರ 1 ಲಕ್ಷ ರೂಪಾಯಿ ಇರುತ್ತೆ. ಅವ್ರು ಸತ್ತಾಗ ಹಿಂಗೆ ತೆಗೆದ್ರೆ ಗೋಣಿಚೀಲನ 1-1.5 ಲಕ್ಷ 2 ಲಕ್ಷ ಕೆಳಗಡೆ ಸಿಗ್ತದಪ್ಪ. ಏನು ಪ್ರಯೋಜನ? ಭಿಕ್ಷುಕ ಅಲ್ವಾ? ಭಿಕ್ಷುಕ ಅವರು ಅಷ್ಟೇ. ಗೋಣಿಚೀಲ ತೆಗೆದ ತಕ್ಷಣ 80,000 ಕೋಟಿ ಸಿಕ್ಬಿಟ್ರೆ ಭಿಕ್ಷುಕನೇ.